ಹಲೋ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಲೇಸರ್ ಅಂಡ್ ಸ್ಟೇಪ್ಲರ್ ಸರ್ಜನ್. ತುಂಬ ಜನಕ್ಕೆ ಪ್ಯಾರಾಫೈಮೋಸಿಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಪ್ಯಾರಾಫೈಮೋಸಿಸ್ ಎಲ್ರಿಗೂ ಫೈಮೋಸಿಸ್ ಅಂದರೆ ಐಡಿಯಾ ಇದೆ. ಫೈಮೋಸಿಸ್ ಅಂದರೆ ಏನು? ಅಂಗದಿಂದ ಚರ್ಮ ಹಿಂದಕ್ಕೆ ಬರದೇ ಇದ್ರೆ ಫೈಮೋಸಿಸ್ ಅಂತೀವಿ. ಬಟ್ ತುಂಬ ಜನಕ್ಕೆ ಹಿಂದೆ ಬಂದ ಚರ್ಮ ಮತ್ತೆ ಮುಂದಕ್ಕೆ ಬರಲ್ಲ, ಅದು ಹಿಂದೆನೇ ಸ್ಟಕ್ ಆಗೋಗುತ್ತೆ. ಅದನ್ನೇ ನಾವು ಪ್ಯಾರಾಫೈಮೋಸಿಸ್ ಅಂತೀವಿ. ಈ ಪ್ಯಾರಾಫೈಮೋಸಿಸ್ ಯಾರಿಗಿರುತ್ತೆ ಅಂದರೆ, ಹೊಸದಾಗಿ ಮದುವೆ ಆಗಿರೋರು, ಫಸ್ಟ್ ಟೈಮ್ ಇಂಟರ್ ಕೋರ್ಸ್ ಮಾಡಿದಾಗ, ಇಲ್ಲಾಂದರೆ ಮ್ಯಾಸ್ಟರ್ಬೇಷನ್ ಮಾಡಿದಾಗ ಹಿಂದಕ್ಕೆ ಬಂದ ಚರ್ಮ ಮತ್ತೆ ಮುಂದಕ್ಕೆ ಬರದೇ ಇದ್ದಾಗ, ಕೆಲವರು ಅತ್ಯುತ್ಸವವಾಗಿ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಂದಕ್ಕೆ ಎಳಿತಾರೆ. ಬಲವಂತವಾಗಿ ಹಿಂದಕ್ಕೆ ಎಳೆದ ನಂತರ ಮತ್ತೆ ಮುಂದಕ್ಕೆ ಎಳೆಯೋಕೆ ಬರದೇ ಇದ್ದಾಗ ಅದನ್ನು ಹಾಗೆ ಬಿಟ್ಬಿಡ್ತಾರೆ. ಆ್ಯಂಡ್ ಕೆಲವರಿಗೆ ಬೆಲೆನೋಪಾಸ್ಟಿಸ್ ಅಂದರೆ ಡಯಾಬಿಟಿಸ್ ಇರುತ್ತೋ, ಆ ಡಯಾಬಿಟಿಸ್ ಇರೋರಿಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿರೋ ಸ್ಮೆಗ್ಮಾಯಿಂದ ಸ್ಮೆಲ್ ಬರುತ್ತೆ ಅನ್ನೋ ಕಾರಣಕ್ಕೆ ಹಿಂದಕ್ಕೆ ಎಳೆಯೋ ಪ್ರಯತ್ನ ಮಾಡ್ತಿರ್ತೀವಿ. ಬಲವಂತವಾಗಿ ಹಿಂದಕ್ಕೆ ಎಳೆದ ನಂತರ ಮತ್ತೆ ಅದು ಮುಂದಕ್ಕೆ ಬರಲ್ಲ. ಆಗ ಕುತ್ತಿಗೆಗೆ ಹಗ್ಗ ಬಿಗಿದಾಗ ಹೇಗಾಗುತ್ತೋ ಹಾಗೆ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಹಾಡಾಗುತ್ತೆ, ಅದು ಮುಂದಕ್ಕೆ ಬರದೆ ಸ್ಟಕ್ ಆಗುತ್ತೆ. ಹಾಗೆ ಸ್ಟಕ್ ಆಗಿರೋದನ್ನೇ ನಾವು ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ. ಮೆಡಿಕಲ್ ಆಗಿ ನೋಡೋದಾದ್ರೆ ಇದನ್ನ ಸರ್ಜಿಕಲ್ ಎಮರ್ಜೆನ್ಸಿ ಕಂಡೀಷನ್ ಅಂತೀವಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಆ ಚರ್ಮನ ಮುಂದಕ್ಕೆ ತರಲಿಲ್ಲ ಅಂದ್ರೆ ಅಲ್ಲಿ ಅಲ್ಸರೇಷನ್ ಫಾರ್ಮ್ ಆಗ್ಬೋದು, ಕೀವು ರಕ್ತ ಆಗ್ಬೋದು. ಕೆಲವು ಸಂದರ್ಭದಲ್ಲಿ ಚರ್ಮದಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಗ್ಯಾಂಗ್ರೀನ್ ಆಗ್ಬೋದು, ಅಂದ್ರೆ ಕೊಳೆತು ಹೋಗ್ಬೋದು. ಸೊ ಇದು ಮೆಡಿಕಲ್ ಕಂಡೀಷನ್ ಜೊತೆ ಇದೊಂದು ಎಮರ್ಜೆನ್ಸಿ ಕಂಡೀಷನ್. ಇದನ್ನೇ ನಾವು ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ. ಪ್ಯಾರಾಫೈಮೋಸಿಸ್. ಈ ಪ್ಯಾರಾಫೈಮೋಸಿಸ್ ಅಂದರೆ ಏನು, ಲಕ್ಷಣಗಳು ಹೇಗಿರುತ್ತೆ ಅಂತ ನೋಡ್ಕೊಳ್ಳೋದಾದ್ರೆ, ಅಂಗ ಈ ರೀತಿ ಇದ್ರೆ ಈ ಮುಂದಿನ ಭಾಗ ಈ ರೀತಿ ಇರುತ್ತೆ, ಈ ಚರ್ಮ ಹೀಗಿರುತ್ತೆ. ಸೊ ಈ ಮುಂದೆ ಇರೋ ಚರ್ಮ ಏನಿದೆ ಇದು ತುಂಬ ಜನಕ್ಕೆ ಟೈಟ್ ಆಗಿರುತ್ತೆ. ಟೈಟ್ ಇದ್ದಾಗ ಏನು ಮಾಡ್ತಾರೆ ಅಂದರೆ ಅವರು ಹಿಂದಕ್ಕೆ ಎಳೆಯೋ ಪ್ರಯತ್ನ ಮಾಡ್ತಾರೆ. ಸೊ ಇದನ್ನೇ ಹಿಂದಕ್ಕೆ ಎಳೆದಾಗ ಏನಾಗುತ್ತೆ ಅಂದರೆ ಈ ಚರ್ಮ ಇಲ್ಲಿವರೆಗೆ ಬಂದು ಇಲ್ಲಿ ನಿಂತೋಗುತ್ತೆ. ಸೊ ಇಲ್ಲಿ ಟೈಟ್ ಆಗೋಗುತ್ತೆ. ಟೈಟ್ ಆಗೋದ್ರಿಂದ ಫುಲ್ಲಾಗಿ ಟೈಟ್ ಆಗೋದ್ರಿಂದ ಮತ್ತೆ ಮುಂದಕ್ಕೆ ಬರೋದು ಕಷ್ಟ ಆಗಿ ಇಲ್ಲಿ ದೊಡ್ಡದಾಗಿ ಊತ ಬರುತ್ತೆ. ಈ ಊತ ನೋಡಿದರೆ ನೀರು ತುಂಬ್ದಂಗೆ, ನೀರಿನಿಂದ ತುಂಬಿರೋ ಹಾಗೆ ಕಾಣ್ತಿರುತ್ತೆ. ಇದೆಲ್ಲ ಒಂದು ಕಂಬೈನ್ ಆಫ್ ಊತ ಆಗಿರುತ್ತೆ. ಅಂದರೆ ಈ ಅಂಗದ ಮುಂದೆ ಇರುವ ಗ್ಲ್ಯಾಂಡ್ಸ್ ಏನಿದೆಯೋ ಇದನ್ನೇ ನಾವು ಗ್ಲ್ಯಾಂಡ್ಸ್ ಅಂತೀವಿ. ಈ ಗ್ಲ್ಯಾಂಡ್ಸ್ ಮತ್ತು ಚರ್ಮದ ಮಧ್ಯೆ ಒಂದು ದೊಡ್ಡ ಊತ ರೀತಿ ಕ್ರಿಯೇಟ್ ಆಗುತ್ತೆ. ಇದನ್ನೇ ನಾವು ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ. ಈ ಪ್ಯಾರಾಫೈಮೋಸಿಸ್ ಬಂದ ಕೂಡಲೇ ಡಾಕ್ಟರ್ನ ಸಂಪರ್ಕಿಸಿ ಅದರಲ್ಲಿರೋ ನೀರನ್ನು ತೆಗೆದು ಮತ್ತೆ ಚರ್ಮನ ಮುಂದಕ್ಕೆ ಎಳ್ಕೋಬೇಕು. ಇದನ್ನು ಇಮಿಡಿಯೇಟ್ ಆಗಿ ಮಾಡಲಿಲ್ಲ ಅಂದರೆ ಅದು ಹಿಂದಕ್ಕೆ ಸ್ಟಕ್ ಆಗೋಗಿ ನಾನು ಹೇಳ್ದಂಗೆ ಕೊಳೆತು ಹೋಗೋ ಅವಕಾಶ ಕೂಡ ಇರುತ್ತೆ. ಸೊ ಇದಕ್ಕೆ ಈ ಮೊದಲು ಹಳೆ ಪದ್ಧತಿಯ ಟ್ರೀಟ್ಮೆಂಟ್ ತಗೊಂಡಿದ್ರು. ಈ ಪ್ಯಾರಾಫೈಮೋಸಿಸ್ ಬಂದಾಗ ಅಲ್ಲಿ ಇನ್ಫ್ಲಮೇಷನ್ಸ್ ಇರುತ್ತೆ, ಇನ್ಫೆಕ್ಷನ್ ಇರುತ್ತೆ. ಹಾಗಾಗಿ ಓನ್ಲಿ ಅದರಲ್ಲಿರೋ ವಾಟರ್ನ ತೆಗೆದು ಮುಂದಕ್ಕೆ ಮಾಡ್ತಿದ್ರು. ಬಟ್ ಸರ್ಜರಿ ಮಾಡೋಕ್ಕಾಗಲ್ಲ, ಅಂದರೆ ಓಪನ್ ಸರ್ಕಮ್ಸಿಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ವಿಪರೀತವಾದ ಬ್ಲಡ್ ಫ್ಲೋ ಇರುತ್ತೆ, ಬ್ಲೀಡಿಂಗ್ ಆಗೋ ಅವಕಾಶ ಇರುತ್ತೆ. ಹಾಗಾಗಿ 1 ವಾರನೋ 2 ವಾರನೋ 3 ವಾರನೋ ಬಿಟ್ಟು ಸರ್ಜರಿ ಮಾಡ್ತಿದ್ರು. ಬಟ್ ನಮ್ಮಲ್ಲಿರೋ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ನ ಅಡ್ವಾಂಟೇಜ್ ಏನಂದರೆ ಅದರ ಚರ್ಮನ ಮುಂದಕ್ಕೆ ಎಳೆದ ನಂತರ ಸೇಮ್ ಟೈಮಲ್ಲಿ ಅದೇ ಟೈಮ್ನಲ್ಲಿ ಮತ್ತೆ ನಾವು ಸರ್ಕಮ್ಸಿಷನ್ ಕೂಡ ಮಾಡ್ಕೋಬೋದು. ಅಂದರೆ ಒಂದೇ ಸೆಟ್ಟಿಂಗ್ನಲ್ಲಿ ಪ್ಯಾರಾಫೈಮೋಸಿಸ್ನ ರಿಡಕ್ಷನ್ ಮಾಡಿಬಿಟ್ಟು ಅದರಲ್ಲಿರೋ ವಾಟರ್ ತೆಗೆದು ಹಾಕಿ ರಿಡಕ್ಷನ್ ಮಾಡಿಬಿಟ್ಟು ಅದೇ ಟೈಮ್ನಲ್ಲಿ ಸುಂತಿ ಆಪರೇಷನ್ ಮಾಡೋಕ್ಕೆ ಓನ್ಲಿ KSR ಸ್ಟೇಪ್ಲರ್ಗೆ ಮಾತ್ರ ಚಾನ್ಸಸ್ ಇರುತ್ತೆ. ಇನ್ನು ಬೇರೆ ಯಾವುದೇ ಸ್ಟೇಪ್ಲರಲ್ಲಿ ಅವೈಲೇಬಲ್ ಇರಲ್ಲ. ಸೊ ಅದಕ್ಕೆ ಪ್ರಾಪರ್ ಟ್ರೈನಿಂಗ್ ಆಗಬೇಕು, ಪ್ರಾಪರ್ ಸ್ಟೇಪ್ಲರ್ ಸೈಜಸ್ ಬೇಕಾಗುತ್ತೆ. ನಮ್ಮಲ್ಲಿ 36 ಸೈಜಸ್ ಕೂಡ ಅವೈಲೇಬಲ್ ಇರೋದ್ರಿಂದ ಪ್ಯಾರಾಫೈಮೋಸಿಸ್ ಬಂದಿರೋ ಪೇಷಂಟ್ಸ್ಗೆ ಕೂಡ ನಾವು ರಿಡಕ್ಷನ್ ಮಾಡಿಕೊಂಡು ಸೇಮ್ ಟೈಮಲ್ಲಿ ನಾವು ಯಾವುದಾದ್ರು ಸುಂತಿ ಆಪರೇಷನ್ ಕೂಡ ಮಾಡಿಸ್ಕೋಬೋದು. ಸೊ ಇದರಿಂದ ಕಾಸ್ಟ್ ಕಡಿಮೆ ಆಗುತ್ತೆ ಆ್ಯಂಡ್ ಪೇಷಂಟ್ಗೆ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಈ ಪ್ಯಾರಾಫೈಮೋಸಿಸ್ ಬಂದಿರೋದು ಇಮಿಡಿಯೇಟ್ ಆಗಿ ಯಾವುದೇ ಥರ ನೆಗ್ಲೆಕ್ಟ್ ಮಾಡದೆ, ವೆಯ್ಟ್ ಮಾಡ್ದಂಗೆ ಅದು ಮುಂದಕ್ಕೆ ಬರುತ್ತೆ, ಅದಷ್ಟಕ್ಕೆ ಅದೇ ಮುಂದಕ್ಕೆ ಬರುತ್ತೆ, ಯಾವುದೋ ಆಯಿಲ್ ಹಾಕಿ ನೋಡೋಣ, ಏನೋ ಸೋಪ್ ಹಾಕಿ ನೋಡೋಣ ಅಂತ ಟ್ರೈ ಮಾಡೋ ಬದಲು ಇಮಿಡಿಯೇಟಾಗಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು. ಇದನ್ನು ನಾವು ಸರ್ಕಮ್ಸಿಷನ್ ಸರ್ಜರಿ ಮಾಡಿಸ್ಕೊಂಡ್ರೆ ಇದಕ್ಕೆ ಪರ್ಮನೆಂಟಾಗಿ ನಾವು ಸೊಲ್ಯೂಷನ್ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.